ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಕೆಲವೊಂದು ಸಂದರ್ಭದಲ್ಲಿ ಮೌನವು ತುಂಬ ಬೇಸರ ಮೂಡಿಸುವುದು. ಬಾಯಿಯವರೆಗೆ ಬಂದ ಮಾತನ್ನು ಮೌನವಾಗಿರಿಸುವುದು. ಕಾರಣ ಇಷ್ಟೇ: ನಮ್ಮವರ ಉಳಿಸಿಕೊಳ್ಳಲು, ಸಂಬಂಧಗಳ ಬಂಧ ನಿರಂತರವಾಗಿರಲು. ಈ ಜೀವನವು ಸಹಿಸಿಕೊಳ್ಳುವುದಕ್ಕೆ ಕಲಿಸಿತು. ಅದಕ್ಕೆ ಮುಖ್ಯ ಕಾರಣ ಅಸಹಾಯಕತೆ. ಈಗ ಅಪೇಕ್ಷೆ ಯಾವುದೂ ಇಲ್ಲ. ಪರಿಸ್ಥಿತಿಗಳು, ಒಂಟಿ ಜೀವನ, ಹೆಜ್ಜೆ ಇಟ್ಟಲ್ಲೆಲ್ಲ ಅವಮಾನ ಬದುಕಿನ ದಾರಿಯನ್ನು ಗಟ್ಟಿ ಮಾಡಿದವು. ಒಂಟಿಯಾಗಿ ನಡೆಯುವುದನ್ನು ಸುಲಭವಾಗಿ ಕಲಿಸಿಕೊಟ್ಟಿತು. ನಿಮ್ಮನ್ನು ಕೀಳಾಗಿ ನೋಡುವವರನ್ನು ನೀವು ಆದಷ್ಟು ದೂರವೇ ಇಟ್ಟು ಬಿಡಿ. ನಿಮಗೆ ಗೌರವ ನೀಡುವವರನ್ನು ನೀವು ಗೌರವಿಸಿ. ನಿಮ್ಮ ಅಸಹಾಯಕತೆಯನ್ನು ದುರುಪಯೋಗಪಡಿಸಿಕೊಳ್ಳುವವರನ್ನು ನಿಮ್ಮಿಂದ ಸದಾಕಾಲ ದೂರ ಇಟ್ಟು ಬಿಡಿ. ನಿಮ್ಮ ನೆಮ್ಮದಿ, ನಿಮ್ಮ ನಗು ಇದರಲ್ಲೇ ಇದೆ. ಕನಸು ನಮಗೆ ಒಳ್ಳೆಯ ಆದರ್ಶದ ಬುನಾದಿಯಾಗಬೇಕು. ಕನಸಿಗಾಗಿ ನಾವು ನಮ್ಮವರಿಗೆ ಮೋಸ ಮಾಡಿದರೆ ನಮ್ಮ ಗುರಿ, ಕನಸಿಗೆ ಅರ್ಥವೇ ಇರುವುದಿಲ್ಲ. ನಾವು ಅಂದುಕೊಂಡಷ್ಟು ಯಾರಿಗೂ ನಮ್ಮ ಅವಶ್ಯಕತೆ ಇರುವುದಿಲ್ಲ. ನಾವೇ ತಿಳಿಯುತ್ತೇವೆ. ಕೋಪದಲ್ಲಿ, ಸಿಟ್ಟಿನಲ್ಲಿ ಬಿಟ್ಟು ಹೋದವರು ಎಂದಾದರೂ ಬರಬಹುದು. ಆದರೆ ನೋವಿನಲ್ಲಿಯೂ ಸೋತು ಮುಗುಳ್ನಗುತ್ತಾ ಬಿಟ್ಟು ಹೋದವರು ಎಂದೂ ಮರಳಿ ಬರುವುದಿಲ್ಲ. ಒಮ್ಮೊಮ್ಮೆ ಜವಾಬ್ದಾರಿಯು ಸಂಬಂಧ, ಕುಟುಂಬದ ಮೇಲಿರುವ ಪ್ರೀತಿಯಿಂದಲೇ ಕೋಪ ಬರುವುದು. ಅದಕ್ಕಾಗಿ ಅವರ ಮೇಲೆ ಸಿಟ್ಟು, ದ್ವೇಷ ಮಾಡುವುದರಲ್ಲಿ ಅರ್ಥವೇ ಇರುವುದಿಲ್ಲ. ಕಷ್ಟವೇ ನಮಗೆ ಅನುಭವದ ಪಾಠವಾಗುವುದು. ಅನುಭವವೇ ನಮಗೆ ತಪ್ಪನ್ನು ತಿದ್ದಿಕೊಳ್ಳಲು ಮಾರ್ಗದರ್ಶನದ ದಾರಿಯಾಗುವುದು. ನಿನ್ನತನವನ್ನು ಬಲಿಕೊಟ್ಟು ಇನ್ನೊಬ್ಬರನ್ನು ಸಹಿಸಿಕೊಳ್ಳುವ ಅಗತ್ಯವಿಲ್ಲ. ಅವಶ್ಯಕತೆ ಇದ್ದಾಗ ಪ್ರೀತಿಯ ಮಾತನಾಡಿ ಮರುಳಾಗಿಸುವವರು ಕೆಲವು ಜನ. ಎಲ್ಲರೆದುರು ಎಂಥದ್ದೇ ಪರಿಸ್ಥಿತಿ ಬಂದರೂ ನಿಮ್ಮ ಜೊತೆ ನಿಲ್ಲುವವರು ಮಾತ್ರ ನಿಮ್ಮನ್ನು ಸದಾ ಪ್ರೀತಿಸುವವರು. ಎಲ್ಲರನ್ನು ಒಳ್ಳೆಯವರು ಎಂದುಕೊಳ್ಳುವುದು ಒಂದು ಕೆಟ್ಟ ಅಭ್ಯಾಸ. ಯಾಕೆಂದರೆ ಎಲ್ಲರೂ ಒಳ್ಳೆಯವರಾಗಿರಲು ಸಾಧ್ಯವಿಲ್ಲ. ನಾವು ಒಳ್ಳೆಯವರಾದ ಮಾತ್ರಕ್ಕೆ ಎಲ್ಲರೂ ನಮ್ಮ ಹಾಗೆ ಎನ್ನುವುದು ಮೂರ್ಖತನ. ಹಾಗೆಂದು ಅವರನ್ನು ಕಣ್ಮುಚ್ಚಿ ನಂಬುವುದು ಮೋಸ ಹೋಗುವುದು, ನಂತರ ಪಶ್ಚಾತ್ತಾಪ ಪಡುವುದು. ಸುತ್ತ ಪರಿಸರ ಅರ್ಥ ಮಾಡಿಕೊಳ್ಳಿ. ಎಲ್ಲವನ್ನು ಸೂಕ್ಷ್ಮವಾಗಿ ಅವಲೋಕಿಸುವ ಜಾಣ್ಮೆ ಮೈಗೂಡಿಸಿಕೊಳ್ಳಿ. ಇಂದಿನ ಈ ವಿಡಿಯೋ ನಿಮಗಿಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ. ಧನ್ಯವಾದಗಳು.